ಸೊ ಇವತ್ತು ನಾವು ಹಿಡಿದಿರೋ ಮೀನ ಫ್ರೈ ಮಾಡೋಣ ಅಂತ ಅಂದ್ಕೊಂಡು ನಮ್ಮ ಹುಡುಗ ಅಂತೂ ಸಖತ್ತಾಗಿ ಮೀನಂತೂ ಹಸ ಮಾಡಿಕೊಟ್ಟ, ಕ್ಲೀನಾಗಿ ಹಸ ಮಾಡ್ದ. ನೋಡ್ತಾರೆ ನನಗಂತೂ ಅಯ್ಯೋ ಅನಿಸ್ತಿತ್ತು. ಹಂಗೆ ಅದಕ್ಕೆ ಬೇಕಾಗಿರೋ ಮಸಾಲಗಳೆಲ್ಲಂಬು ತಗೊಂಡು ಕಲಸಿ ರೆಡಿ ಮಾಡಿಕೊಂಡು ಆ ಮಸಾಲೆ ಎಲ್ಲಂಬು ಕ್ಲೀನಾಗಿ ಮೀನಿಗೆಲ್ಲ ಫಿಲ್ ಮಾಡ್ದೋ. Nice and hot and spicy meat. Yeah, boy. That's it. And turn it over. Don't be frightened to turn that over and really get. ಮಸಾಲೆ ಎಲ್ಲ ಮೀನಿಗೆ ಹಾಕ್ತಾ ಇದ್ದಂಗೆ ಲೈಟಾಗಿ ಕೈ ಹಿಡಿಯೋಕೆ ಸ್ಟಾರ್ಟ್ ಆದವು. ಇಷ್ಟೆಲ್ಲ ರೆಡಿ ಆದಮೇಲೆ ಅದನ್ನು ಕ್ಲೀನಾಗಿ ಬಾಳೆ ಎಲೆಯಲ್ಲಿ ಪ್ಯಾಕ್ ಮಾಡಾಕ್ದೋ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ. ಇಲ್ಲಿ ಸಾಕು. ಅಗ್ನಿ ಸುತ್ತಾಕ ನಿಂತ್ಕಟ್ಲಂತಮ್ಮ ಈ ಕಡೆ ಕೈಗೊಂದು ಹಾಕೊಂಡು ಒಲೆ ಹಾಕ್ರಲ್ಲ ಅಲ್ಲ ಬೇಸುವ ಆಗಲ್ಲ ಒಲೆ ಹಾಕ್ತೇವೆ ಮೇಲೆ ಮಾಡ್ಬಿಟ್ರೆ ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಎಲ್ಲ ಕೆಲಸ ಮಾಡ್ತೀರ ನಮ್ಮ ಮಾಸ್ಟರ್ ಪೀಸ್ ಅಂತೂ ಬರೀ ಬಿಲ್ಡಪ್ ಕೊಡೋದೇ ಆಗೋಯ್ತು. ಹೊಗೆಗಂತೂ ನಮ್ಮ ಸಾಗರ್ ಅವ್ರಿಗೆ ಕಣ್ಣಲ್ಲೆಲ್ಲ ನೀರು ತುಂಬ್ಕೊಬಿಟ್ಟು ಗರಿ ಕೆಳಗಡೆಗೆ ಇಡ್ತೀನಿ ಈಗ. ಹಂಗಲ್ಲ ಕಣೆ ಯೋ ಸೌದೇನ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ನೋಡ್ತಾ ಇದೀವಿ ಈಗ ಬಹಳ ಬೆಣ್ಣೆ ಆಗಿರೋದು ಯಾಕೆ ಮೊಟ್ಟೆ ಕಲರ್ ಇಲ್ಲ ಇಲ್ಲ ಅದು ಮಾತ್ರ ಇವನು ಹಬ್ಬೆಪರಿ ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಬಿದೋದೆ ನೋಯಿಲ್ ಜಾರ್ತದ್ಲೋ. ಹಂಗೂ ಹಿಂಗೂ ಎಲ್ಲ ಸಾಹಸಗಳನ್ನು ಮಾಡಿ ರೆಡಿ ಮಾಡಿದೋಗೋರು. ಕೊನೆಗೆಲ್ಲ ಬೇಯ್ತಿದ್ದಂಗೆ ನಮ್ಮ ಹುಡುಗರುಗಳೆಲ್ಲ ಎತ್ಕೊ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಯಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣು ಹೇಗೆ ಹೊಡ್ದಾರ ನೋಡಿ, ನಾಯಿ ಹೊಡ್ದಾರ್ಲೆ ಬುಟ್ಟ ಬುಟ್ಟ ಅಳು ಬುಟ್ಟ ಹೊಡಿತಾನ್ ನೋಡಿ ಇವನೇ.